ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವತ್ತು ನಮ್ಮ ಆನಿವರ್ಸರಿ, ಸೊ ಮನೆಯಲ್ಲಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ. ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ, ಹಾಗಾಗಿ ಇವತ್ತು ಮಾರ್ನಿಂಗಿಂದಾನೇ ಹೊರಗಡೆ ಸುತ್ತಾಡೋದಕ್ಕೆ ಅಂತ ಬಂದಿದ್ವಿ ಆ್ಯಂಡ್ ಕೇಕ್ ಕೂಡ ತೊಗೊಂಡು ಬಂದ್ವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆಲ್ಲ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಒಂದು ಪಾರ್ಸಲ್ ಕೂಡ ಬಂದಿತ್ತು ಕೊಲಾಬ್ರೇಷನ್ ಮಾಡೋದಕ್ಕೆ. ಕೇಕ್ ಕೂಡ ತಂದ್ವಿ ಆ್ಯಂಡ್ ಇವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಆನಿವರ್ಸರಿ. ವೆಕೇಷನ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಕ್ಯಾನ್ಸಲ್ ಆಯಿತು ಲಾಸ್ಟ್ ಟೈಮಲ್ಲಿ. ಸೊ ಹಾಗಾಗಿ ಮನೇಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ವೆಕೇಷನ್ಗೋಸ್ಕರ ತುಂಬ ಡಿಫ್ರೆಂಟ್ ಡ್ರೆಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಡಿನ್ನರ್ ಔಟ್ಸೈಡ್ ಪ್ಲ್ಯಾನ್ ಮಾಡಲಿಲ್ಲ, ಬಿಕಾಸ್ ಲಂಚ್ ಎಲ್ಲ ಹೊರಗಡೆನೇ ಆಗಿತ್ತು. ಸೊ ಹಾಗಾಗಿ ಮನೆಯಲ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. Wait. Let's open. ಏನಿರ್ಬೋದು? ಏನಿದ್ರಾಗ? To my lovely wife, Patu. Let's open. ಏನಪ್ಪ ಏನೈತಿ? ಐತಿ ಏನೋ ಮಾಡ್ಸೋಣವ ಹೋಗಿ. ಸೊ ಈ ಗಿಫ್ಟ್ ತುಂಬ ಚೆನ್ನಾಗಿತ್ತು, ನನಗೋಸ್ಕರ ತೊಗೊಂಡು ಬಂದಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇಲ್ಲೇ ಕ್ವಿಕ್ಕಾಗಿ ಹೊರಗಡೆ ಹೋಗಿ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ತುಂಬ ಅಂದರೆ ಟೈಮೇ ಇರಲಿಲ್ಲ ಪಾಪ ಅವ್ರಿಗೆ. ಸೊ ಹಂಗೆ ಆಫೀಸಿಂದ ಬಂದ ಕೂಡಲೇ ತಕ್ಷಣ ಮತ್ತು ಹೊರಗಡೆ ಹೋಗಿ ತೊಗೊಂಡು ಬಂದರು. ಸೊ ವೆಕೇಷನ್ಗೆ ಈ ಸತಿ ಮಿಸ್ ಆಯಿತು. ಸೊ ಹಂಗಾಗಿ ಇದೇ ಮಂತಲ್ಲೇ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ಹೇಗೆ ಅನಿಸ್ತು ಬ್ಲಾಗು? ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.